ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇಳೋಕೆ ಸರಳವಾಗಿದ್ರು ಹೃದಯಕ್ಕೆ ತಟ್ಟೋ ಒಂದು ಸಣ್ಣ ಕಥೆಯನ್ನು ಕೇಳೋಣ. ರವಿ ಅನ್ನೋ ಯುವಕ ನಗರದಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿದ್ದ. ಬೆಳಗ್ಗೆ ಆಫೀಸ್, ಸಂಜೆ ಫೋನ್, ರಾತ್ರಿ ನಿದ್ರೆ. ಅವನ ಜೀವನ ಅಷ್ಟರಲ್ಲೇ ಸೀಮಿತವಾಗಿತ್ತು. ಒಂದು ದಿನ ರವಿ ಊರಿಗೆ ಹೋಗಬೇಕಾಯಿತು. ಅಮ್ಮ ತೋಟಕ್ಕೆ ಹೋಗಿ ಸೊಪ್ಪು ಕಿತ್ತು ತಂದು ಪ್ರೀತಿಯಿಂದ ಅಡುಗೆ ಮಾಡಿದರು. ರವಿ ಊಟ ಮಾಡ್ತಾ ಹೇಳಿದರು, ಅಮ್ಮ, ಈ ರುಚಿ ನಗರದಲ್ಲಿ ಸಿಗಲ್ಲ. ಅಮ್ಮ ನಿಧಾನವಾಗಿ ನಗುತ್ತಾ ಹೇಳಿದರು, ರುಚಿ ಸೊಪ್ಪಿನಲ್ಲಿ ಇಲ್ಲ ಮಗ. ನೀನು ಊರಿಗೆ ಬಂದಾಗ ನನ್ನ ಮನಸ್ಸು ಸಂತೋಷವಾಗುತ್ತೆ. ಅದೇ ಅಡುಗೆಗೆ ರುಚಿ. ಮರುದಿನ ರವಿ ಮತ್ತೆ ನಗರಕ್ಕೆ ಹಿಂತಿರುಗಿದ. ಆಫೀಸ್ನಲ್ಲಿ ದೊಡ್ಡ ಪ್ರಾಜೆಕ್ಟ್ ಗೆದ್ದ ಸಂತೋಷವು ಅಮ್ಮನ ಕೈಯ ಊಟದ ಮುಂದೆ ಅವನಿಗೆ ಚಿಕ್ಕದಾಗಿ ಅನ್ನಿಸಿತು. ಆ ದಿನದಿಂದ ರವಿ ಒಂದು ನಿರ್ಧಾರ ಮಾಡಿಕೊಂಡ. ಹಬ್ಬ ಬಂದಾಗ ಮಾತ್ರ ಅಲ್ಲ, ಪ್ರತಿ ವಾರ ಅಮ್ಮಗೆ ಫೋನ್ ಮಾಡಿ ಅಮ್ಮ ಹೇಗಿದ್ದೀಯಾ ಅಂತ ಕೇಳೋದು ಶುರು ಮಾಡಿದ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋದು ದೊಡ್ಡ ಸಾಧನೆಗಳು ಅಲ್ಲ. ಒಂದು ಪ್ರೀತಿ ತುಂಬಿದ ಮಾತು, ಒಂದು ಕಾಳಜಿ, ಒಂದು ನೆನಪು, ಒಂದು ಅಮ್ಮನ ನಗುವು. ಅದೇ ನಿಜವಾದ ಸಂತೋಷ. ಸಣ್ಣ ಸೂಚನೆ, ಡಿಸ್ಕ್ಲೈಮರ್: ಈ ವಿಡಿಯೋದಲ್ಲಿರುವ ಕತೆ ಸಂಪೂರ್ಣವಾಗಿ ಕಲ್ಪಿತವಾಗಿದ್ದು, ಯಾವುದೇ ವ್ಯಕ್ತಿ, ಸ್ಥಳ ಅಥವಾ ಘಟನೆಗಳೊಂದಿಗೆ ಸಂಬಂಧ ಹೊಂದಿದ್ದರೆ ಅದು ಕೇವಲ ಆಕಸ್ಮಿಕ. ಈ ಕಥೆಯ ಉದ್ದೇಶ ಮನರಂಜನೆ ಮತ್ತು ಸಕಾರಾತ್ಮಕ ಸಂದೇಶ ನೀಡುವುದೇ ಹೊರತು ಯಾರನ್ನೂ ನೋಯಿಸುವುದಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಮ್ಮನ ನೆನಪು ಬಂದಿದ್ರೆ ಕಾಮೆಂಟ್ನಲ್ಲಿ ಎಂದು ಬರೆಯಿರಿ. ಇನ್ನೂ ಇಂತಹ ಹೃದಯಸ್ಪರ್ಶಿ ಕತೆಗಳಿಗೆ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.